ಇವತ್ತೇನಪ್ಪ ಸಂಡೇ ಸ್ಪೆಷಲ್ ಅಂದರೆ ಇವತ್ತು ಹೋಗಿರೋ ಕಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಯಾರ್ಯಾರು ಸಿಗ್ತಾರೆ ಅಂತ ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಫ್ರೆಂಡ್ ಅವ್ರ ಊರಿಗೆ ಹೋಗಿ ಅವ್ರ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಪುಣ್ಯಾತ್ಮ ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ ನಮ್ಮ ಫ್ರೆಂಡ್. ಯಾರಂತ ಹೇಳ್ತೀನಿ ನೋಡಿ. ಇಲ್ಲಿ ನೀವೇನು ನೋಡ್ತಿದ್ರೋ ಇನ್ನು ಬಂದ್ಬಿಟ್ಟು ನನ್ನ 10th ಕ್ಲಾಸ್ಮೇಟ್ ಕುಚ್ಕು ದೋಸ್ತ್. ಹಾಗೆ ಚಿಕ್ಕ ಹುಡುಗ ಯಾರು ಅಂದರೆ ಅವರ ಅಕ್ಕ ಮಗ ಅಂತ ಹೇಳಿದೆ. ಮತ್ತೆ ಅವನು ಒಂದು ಫೋಸ್ ಕೊಡು ಅಂತ ಹೇಳಿದೆ. ಯಾವ ಥರ ಕೊಡ್ತಾನೆ ನೋಡಿ. ನೆಕ್ಸ್ಟ್ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಹತ್ರ ಹೋಗಿ ಸ್ವಲ್ಪ ಮಾತಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಂಸಂದ್ರ ಕಡೆ ಬಂದೆ. ಅದೇ ಟೈಮಿಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಂದು ಬೈಕ್ ಕಾಣಿಸುತ್ತೆ. ಏನು ಮಾಡ್ತಿದ್ದೆ ಅಂತ ನೋಡಿದ್ರೆ ಅವನು ಫೋನ್ ಏನೋ ರಿಪೇರ್ ಅಂತ ಹೇಳಿದೆ. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದೆ. ಮತ್ತೆ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ತಗೊಂಡು ಹಾಗೆ ಅವ್ನು ಗಾಡಿ ತಗೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ನನಗೆ ಇನ್ನೊಂದು ಫ್ರೆಂಡ್ ಸಿಗ್ತಾನೆ. ಒಂದು ಡಿಗ್ರಿ ಫ್ರೆಂಡು. ಮಾತಾಡ್ತಾ ಹಂಗೆ 10th ಫ್ರೆಂಡ್ ಕೂಡ ಸಿಗ್ತಾನೆ. ಅದೇನೋ ಗೊತ್ತಿಲ್ಲ ಅಟ್ ಎ ಟೈಮ್ ಇಬ್ಬರು ಸಿಕ್ಬಿಟ್ರು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇರ್ಬೇಕಾದ್ರೆ ರೈಲ್ವೆ ಗೇಟ್ ಅಲ್ಲಿ ಒಬ್ಬ 2 ಫಾಲೋವರ್ಸ್ ಸಿಗ್ತಾರೆ ಅಂದ್ರೆ ತಮ್ಮಂದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಬಂಗಾರಪೇಟೆಗೆ ಹೋದೆ. ಬಂಗಾರಪೇಟೆ ಹೋಗ್ಬಿಟ್ಟು ಒಂದು ರೆಸಾರ್ಟ್ ಅಲ್ಲಿ ಚಿಕನ್ ಬಿರಿಯಾನಿ ತಿನ್ಬಿಟ್ಟು ಹೆಂಗಿದೆ ಟೇಸ್ಟ್ ಅಂತ ನೋಡ್ಬಿಟ್ಟು ಪರವಾಗಿಲ್ಲ ಬಿರಿಯಾನಿ ಅನ್ನೋದು ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟ್ ಅಂದ್ಮೇಲೆ ಅಷ್ಟು ಮಾತ್ರ ಇರ್ಬೇಕಂತ ಹೇಳಿ ಅಲ್ಲಿಂದ ಎಕ್ಸಿಟ್ ಆಗುವಾಗ ಜಿನ್ ಆಗ್ಬೇಕಂತ ಹೇಳಿ 2 ಮೌಂಟೇನ್ ಡ್ಯೂ ತಗೊಂಡು ಆಮೇಲೆ ನಾವಿಬ್ರು ಕುಡ್ಕೊಂಡು ಫ್ರೆಂಡ್ಶಿಪ್ ಏನೋ ಒಂದು ಚೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ.